Good morning students, welcome to Srinidhi's Classroom. Today I continue the problems on linear transformation. See the next problem, that is find the linear transformation f from R2 to R2 such that f of 1 comma 0 is equal to 1 comma 1, f of 0 comma 1 is equal to minus 1 comma 2. Here the mapping is from the vector space, two-dimensional vector space to the two-dimensional vector space over the field of real number. Here R is nothing but a real number, R2 is nothing but a vector space, two-dimensional vector space. ಅರ್ಥ ಮಾಡ್ಕೊಳ್ಳಿ, V2 of R and R2 both are same. V2 of R ಅಂದ್ರೂ ಒಂದೇ, R2 ಅಂದ್ರೂ ಒಂದೇ. So here the transformation is in the form of f of 1 comma 0 is equal to 1 comma 1 and f of 0 comma 1 is equal to minus 1 comma 2. Here you have to find the linear transformation. Means ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಬೇಕಾದ್ರೆ ಟಿ ಈಸ್ ಮ್ಯಾಪಿಂಗ್ ಫ್ರಮ್ V2 of R to V2 of R defined by T of x comma y is equal to x plus y comma y ಈ ಫಾರ್ಮೆಟ್ ಅಲ್ಲಿ ಬರೀತಾ ಇದ್ವಿ. ಸೊ ದಿಸ್ ಈಸ್ ದ ಮ್ಯಾಪಿಂಗ್, ಹೇಗೆ ಡಿಫೈನ್ ಆಗ್ತಾ ಇದೆ ಮ್ಯಾಪಿಂಗ್ ಅನ್ನೋದು ರೆಪ್ರೆಸೆಂಟೇಷನ್. ಇಲ್ಲೂ ಕೂಡ ನಾವು ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್, ಆಕ್ಚುಲಿ ದಿಸ್ ಇಸ್ ದ ಟ್ರಾನ್ಸ್ಫಾರ್ಮೇಶನ್ ಹೇಗೆ ಅಂದ್ರೆ ಫ್ರಮ್ ದ ಡೊಮೈನ್ ದ ಟೂ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಟು ದ ಟೂ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ಗೆ ಟ್ರಾನ್ಸ್ಫಾರ್ಮ್ ಅಂದ್ರೆ ಚೇಂಜಸ್ ಆಗಿದ್ದು ಈ ಆರ್ಡರ್ಡ್ ಪೇರ್ ಇಂದ ನೋಡಿ, ಈ ಫಾರ್ಮೆಟ್ ಆಫ್ ಆರ್ಡರ್ಡ್ ಪೇರ್ಗೆ ಚೇಂಜಸ್ ನ ನಾವು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿ ಕರಿತಿದ್ವಿ. ಸೊ ಇಲ್ಲಿ ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ನ ನಾವಲ್ಲಿ ಆಗತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ತಿದ್ವಿ. ಬಟ್ ಇಲ್ಲಿ ಈ ಪರ್ಟಿಕ್ಯುಲರ್ ಅಲ್ಲಿ ನೀವು ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ನ? ಸೊ ಅಬ್ಸರ್ವ್ ಕೇರ್ಫುಲಿ, ಹೇಗೆ ಫೈಂಡ್ ಔಟ್ ಮಾಡ್ತೀವಿ. ಸೊ 9th one ಸಾಲ್ವ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ. ಸೊ ಸೊಲ್ಯೂಷನ್, ಲೆಟ್ alpha is equal to, take that as 1 comma 0 and beta is equal to 0 comma 1. ನೋಡಿ, ಫಾರ್ ಎನಿ ವೆಕ್ಟರ್ ಇನ್ R2 ಅಂದ್ರೆ ಡೊಮೈನ್ ಇರುವಂತದ್ದು ಯಾವುದೇ ಒಂದು ವೆಕ್ಟರ್ ನ ನೀವು ಚೂಸ್ ಮಾಡಿದ್ರು ಕೂಡ ದಟ್ ವೆಕ್ಟರ್ ಈಸ್ ರೆಪ್ರೆಸೆಂಟೆಡ್ ಆಸ್ ಎ ಲೀನಿಯರ್ ಕಾಂಬಿನೇಷನ್ ಆಫ್ ದೀಸ್ ಟು ವೆಕ್ಟರ್ಸ್. ಅಂದ್ರೆ 1 comma 0 ಎಫ್ ಒಳಗಡೆ ಏನಿದೆ ಆರ್ಡರ್ಡ್ ಪೇರು, ದಟ್ ಈಸ್ ದ ಎಲಿಮೆಂಟ್ ಆಫ್ ದ ಡೊಮೈನ್. ಎಫ್ ಒಳಗಡೆ ಏನ್ ಬರುತ್ತೆ ಆ ವೆಕ್ಟರ್ ನಮಗೆ ಡೊಮೈನ್ ನಲ್ಲಿರುವಂತದ್ದು ಆರ್ಡರ್ಡ್ ಪೇರು ಈಸ್ ನಥಿಂಗ್ ಬಟ್ ವೆಕ್ಟರ್. ಆ ವೆಕ್ಟರ್ ನಮಗೆ ಡೊಮೈನ್ ನಲ್ಲಿರುತ್ತೆ. ಸೊ ಆ ಡೊಮೈನ್ ನಲ್ಲಿರುವಂತ ಯಾವುದೇ ಒಂದು ವೆಕ್ಟರ್ ಕೂಡ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಆಫ್ ದೀಸ್ ಟು ವೆಕ್ಟರ್ಸ್ ನಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ನೋಡಿ, ಫಾರ್ x, y belongs to R2 and C1, C2 are the scalars present in the R. R is nothing but a real number. Now consider the linear combination, that is x comma y is equal to C1 into 1 comma 0 plus C2 into 0 comma 1. ನೋಡಿ, ಆ x comma y ನ ಲೀನಿಯರ್ ಕಾಂಬಿನೇಷನ್ ಆಫ್ ದೋಸ್ ಟು ವೆಕ್ಟರ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, x comma y is equal to C1 C2 ಫೈಂಡ್ ಔಟ್ ಮಾಡೋದು. ಆಸ್ ಯೂಶುವಲ್ ನಾನು ನಿಮಗೆ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಫೈಂಡ್ ಔಟ್ ಮಾಡೋದು ಹೇಗೆ, ಲೀನಿಯರ್ ಕಾಂಬಿನೇಷನ್ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂತ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾನು ಹೇಳಿಕೊಟ್ಟಿದ್ದೆ. ಸೊ ಅದೇ ಫಾರ್ಮೆಟ್ ಅಲ್ಲಿ ಇಲ್ಲಿ ಲೀನಿಯರ್ ಕಾಂಬಿನೇಷನ್ ನ ಬರೀತಾ ಇದ್ದೀನಿ. ಸೊ C1 into 1 is nothing but C1 plus C2 into 0 is 0. So C1 plus 0 is C1, comma C1 into 0 is 0 plus C2 into 1 is C2. So 0 plus C2 is nothing but C2. Now equate these two ordered pairs. Here the two ordered pairs are equal is nothing but the corresponding elements are also equal. Therefore C1 is equal to x and C2 is equal to y. ಎರಡು ಆರ್ಡರ್ಡ್ ಪೇರ್ ಈಕ್ವಲ್ ಆಗಿರೋದ್ರಿಂದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಕೂಡ ಈಕ್ವಲ್ ಆಗುತ್ತೆ. ಸೊ ಹಾಗಾಗಿ C1 is equal to x ಆಯಿತು, C2 is equal to y ಆಯಿತು. ಸೊ ಕಾಲ್ ದಿಸ್ ಆಸ್ equation number 1. Now equation 1 implies x comma y is equal to C1 means x into 1 comma 0 plus y of 0 comma 1. Now operate T on both sides because we have to find the linear transformation. means ನಾವು T of x comma y is equal to ಏನು ಬರುತ್ತೆ ಅಂತ ಹೇಳಿ ಚೆಕ್ ಮಾಡಬೇಕು. ಸೊ ಹಾಗಾಗಿ ನಾನು ಎರಡು ಸೈಡ್ T ನ ಆಪರೇಟ್ ಮಾಡ್ಕೊಂಡ್ರೆ T of x comma y ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ನ ಅಪ್ಲೈ ಮಾಡ್ತಾ ಇದ್ದೀನಿ ಎರಡು ಸೈಡ್ನು. ಸೊ T of x comma y is equal to x into T of 1 comma 0 means
the transformation is applied for the vector, not for the scalar. So that's why ನಾನು x ನ outside ಬರೆದು t of 1, 0 ಅಂತ ಬರಿತಾ ಇದ್ದೀನಿ plus y into t of 0, 1. So now t of x, y is equal to, observe carefully, x into t of 1, 0 means, sorry, here we have to apply f, not t, because the transformation is, ನಮಗೆ ಅವರೇ ಹೇಳಿದ್ದಾರೆ f ಅಂತ, so f is mapping from 1. So I operate f on both sides. Sorry, see next, f of 1, 0 is nothing but 1, 1. So x into 1, 1 plus y into f of 0, 1 is nothing but minus 1, 2. So y of minus 1, 2. So that implies f of x, y is equal to x into 1 means x minus y, x into 1 is x plus 2 into y. Observe ಮಾಡಿ ನೀಟಾಗಿ, x into 1 ಅಂದ್ರೆ x ಆಯ್ತು, ಇಲ್ಲಿ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್, y into 1 ಅಂದ್ರೆ y. ಸೊ x ಮೈನಸ್ y ಆಯ್ತು, x into 1 ಅಂದ್ರೆ x plus 2y. So ನೋಡಿ f of x, y is nothing but x minus y, x plus 2y. This is the linear transformation. So ನೋಡಿ ಇದು linear transformation. ಇದು ಈ ಫಾರ್ಮೆಟ್ ಅಲ್ಲಿ ನಾವು linear transformation ನ ಫೈಂಡ್ ಔಟ್ ಮಾಡ್ತೀವಿ. ಒನ್ ಮೋರ್ ಟೈಮ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆರ್ಡಿನರಿ ಇರೋದು ಒಂದು ವೆಕ್ಟರ್ ನ ತಗೊಂಡು ಆ ವೆಕ್ಟರ್ ನ ಲೀನಿಯರ್ ಕಾಂಬಿನೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಆ ಲೀನಿಯರ್ ಕಾಂಬಿನೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದಾದ್ಮೇಲೆ ಆ ಫಂಕ್ಷನ್ ಯಾವ್ದಿರುತ್ತೆ, ಟಿ ಇದ್ರೆ ಟಿ, ಎಫ್ ಇದ್ರೆ ಎಫ್, ಅದನ್ನ ಆಪರೇಟ್ ಮಾಡಿ ಅವರೇ ಏನು ಕೊಟ್ಟಿರ್ತಾರೆ ಎಫ್ ಆಫ್ 1, 0 ಮತ್ತು ಎಫ್ ಆಫ್ 0, 1 ಅದನ್ನು ರೀಪ್ಲೇಸ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದ ರಿಸಲ್ಟ್. ನೌ ಐ ಸಾಲ್ವ್ ದ ಪ್ರಾಬ್ಲಮ್ 11th ಒನ್ ಸಾಲ್ವ್ ಮಾಡ್ತೀನಿ. 10th ಒನ್ ಹೋಮ್ವರ್ಕ್ ಮಾಡ್ಕೊಳ್ಳಿ. 11th one. So see, let alpha is equal to, ನೀವು ಅದನ್ನು ಡಿನೋಟ್ ಮಾಡಲಿಲ್ಲ ಅಂದ್ರೆ ನಡೆಯುತ್ತೆ, ಡೈರೆಕ್ಟ್ ಆಗಿ ಫಾರ್ x, y, because the domain is R2, that means the 2-dimensional vector space. That's why ನಾನು ಇಲ್ಲಿ ಆರ್ಡರ್ ಪೇರ್ ನ ಬರಿತಾ ಇದ್ದೀನಿ. ಸೊ x, y belongs to R2 and ನಮ್ಗೆ ಇಲ್ಲಿ ಎರಡು ವೆಕ್ಟರ್ ಬೇಕು, ಎರಡು ವೆಕ್ಟರ್ ಇದೆ. ಸೊ ಹಾಗಾಗಿ C1, C2 belongs to R. So consider the linear combination as x, y is equal to C1 into the first vector is minus 1, 1. Observe carefully, t of minus 1, 1 ಇದೆ. So ಹಾಗಾಗಿ minus 1, 1 plus C2 into the second vector is 2, 1. 2, 1 ಬರೆಯೋಣ. So that implies x, y is equal to C1 into minus 1 is minus C1, C1 into 1 is C1 plus 2C2, C2. So that implies x, y is equal to, now add these two ordered pairs, means add the corresponding elements of the ordered pair. So this becomes minus C1 plus 2C2, C1 plus C2. So here these two ordered pairs are equal in the sense the corresponding elements are equal. So that's why x is equal to minus C1 plus 2C2, y is equal to C1 plus C2. ನೋಡಿ ಇಲ್ಲಿ ನಾವು C1 ಮತ್ತೆ C2 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಹೇಗೆ ಅಂತ actually call this equation as 1. Now minus C1 plus 2C2 is equal to x. So C1 plus C2 is equal to y. So here C1 gets cancelled. 2C2 plus C2 is nothing but 3C2 is equal to x plus y. So C2 is equal to x plus y divided by 3. Now we have to find the value of C1. So consider y is equal to C1 plus C2 or C1 plus C2 is equal to y. Both are same. So C1 is equal to y minus C2. So C1 is equal to y minus C2 means x plus y divided by 3. So take LCM. Here 3 is the LCM. So 3y minus x minus y. Careful observe ಮಾಡಿ, ಮೈನಸ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಸೊ ಮೈನಸ್ ಎಕ್ಸ್ ಮೈನಸ್ ವೈ ಬರಿಬೇಕು. ಸೊ 3y minus y ಅಂದರೆ 2y minus x divided by 3.
Now substitute this C1 and C2 to equation 1. So equation 1 becomes, equation 1 implies x comma y is equal to C1 means 2y minus x divided by 3 into minus 1 comma 1. ಆ ವೆಕ್ಟರ್ನ ಹಾಗೆ ಬರಿತೀವಿ. ಪ್ಲಸ್ C2 ಅಂದ್ರೆ ಏನು ಬಂದಿರುತ್ತೆ ಅದನ್ನ ಅಲ್ಲಿ ರೀಪ್ಲೇಸ್ ಮಾಡಬೇಕು. ಸೊ C2 ರೀಪ್ಲೇಸ್ ಮಾಡಿದ್ರೆ x plus y divided by 3 ಆಯಿತು. ಇಂಟು ವೆಕ್ಟರ್ ಬಂದು 2 ಕಾಮಾ 1 ಇದೆ, ಅದನ್ನು ಹಾಗೆ ಬರೆಯೋಣ. ಸೊ ಈಕ್ವೇಶನ್ 1 ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನಂದ್ರೆ ಆಪರೇಟ್, ಅಲ್ಲಿ ಏನು ಫಂಕ್ಷನ್ ಕೊಟ್ಟಿದ್ದಾರೆ ನೋಡಿ. ಸೊ 11th one ಅಲ್ಲಿ ಟಿ ಇರೋದು ಮ್ಯಾಪಿಂಗ್. ಸೊ ಆಪರೇಟ್ ಟಿ ಆನ್ ಬೋತ್ ಸೈಡ್ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡ್ತಾ ಇರ್ತೀವಿ. ಸೊ ಟಿ ಆಫ್ ಎಕ್ಸ್ ಕಾಮಾ ವೈ ಇಸ್ ಈಕ್ವಲ್ ಟು 2y minus x divided by 3 is a scalar. So t of minus 1 comma 1 ಆ ವೆಕ್ಟರ್ ಗೆ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಬೇಕು. ಪ್ಲಸ್ x plus y divided by 3 into t of 2 comma 1. So t of x comma y is equal to 2y minus x divided by 3 into ಟ್ರಾನ್ಸ್ಫಾರ್ಮೇಶನ್ ಏನು ಕೊಟ್ಟಿದ್ರು ಅವರು ಅದನ್ನ ಬರೆಯೋದು. ಸೊ ಟಿ ಆಫ್ ಮೈನಸ್ 1 ಕಾಮ 1 ಅಂದ್ರೆ ಮೈನಸ್ 1 ಕಾಮ 0 ಕಾಮ 2 ಅಂತ ಹೇಳಿದ್ದಾರೆ. ಸೊ ಅದನ್ನ ಬರೆಯೋಣ. ಮೈನಸ್ 1 ಕಾಮ 0 ಕಾಮ 2 ಅಂತ ಪ್ಲಸ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 3 ಇಂಟು ಟಿ ಆಫ್ 2 ಕಾಮ 1 ಅಂದ್ರೆ 1 ಕಾಮ 2 ಕಾಮ 1. ಸೊ ಟಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಟರ್ಮ್ ವೈಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ನೋಡಿ ಟರ್ಮ್ ವೈಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಆಯಿತು. ಮೈನಸ್ 2y ಡಿವೈಡೆಡ್ ಬೈ 3 ಕಮ 0 ಇಂಟು ಎನಿಥಿಂಗ್ ಅಂದರೆ 0 ಕಮ 2 ಇಂದ ಮಲ್ಟಿಪ್ಲೈ ಮಾಡಿಕೊಂಡ್ರೆ 4y ಮೈನಸ್ 2x ಡಿವೈಡೆಡ್ ಬೈ 3 ಪ್ಲಸ್ ಇಲ್ಲೂ ಕೂಡ ಸಿಮಿಲರ್ಲಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಸೆಕೆಂಡ್ ಟರ್ಮ್ ಏನು ಬರುತ್ತೆ ನೋಡಿ. 1 ಇಂಟು ಎಕ್ಸ್ ಪ್ಲಸ್ ವೈ ಈಸ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 3 ಕಮ 2x plus 2y divided by 3 comma x plus y divided by 3. Now add these two vectors. So ಇಲ್ಲಿ ಏನು ಎರಡು ಆರ್ಡರ್ ಟ್ರಿಪ್ಲೆಟ್ಸ್ ಬಂದಿದೆ, ಈ ಎರಡು ಆರ್ಡರ್ ಟ್ರಿಪ್ಲೆಟ್ಸ್ ನ ಆಡ್ ಮಾಡೋಣ. ಅಂದ್ರೆ ಆರ್ಡರ್ ಟ್ರಿಪ್ಲೆಟ್ ಇಸ್ ನಥಿಂಗ್ ಬಟ್ ಎ ವೆಕ್ಟರ್. ಸೊ ಇಲ್ಲಿ ಇವೆರಡನ್ನು ಆಡ್ ಮಾಡ್ಕೊಂಡ್ರೆ ನೋಡಿ ಏನು ಬರುತ್ತೆ. ಎರಡರಲ್ಲೂ ಕೂಡ ನಮಗೆ ಡಿನಾಮಿನೇಟರ್ ಅಲ್ಲಿ ಸೇಮ್ ಇದೆ 3 ಅಂತ. ಸೊ 3 LCM ಆಗುತ್ತೆ. ಸೊ ಡೈರೆಕ್ಟ್ ಆಗಿ ಆಡ್ ಮಾಡ್ತಾ ಇದ್ದೀನಿ. ಎಕ್ಸ್ ಮೈನಸ್ 2y ಪ್ಲಸ್ ಎಕ್ಸ್ ಪ್ಲಸ್ ವೈ ಕಮ 0 ಪ್ಲಸ್ ಅಂದ್ರೆ ಅದೇ ಬರುತ್ತೆ 2x ಪ್ಲಸ್ 2y ಡಿವೈಡೆಡ್ ಬೈ 3 ಆಸ್ ಇಟ್ ಈಸ್ ಹಾಗೆ ಬರುತ್ತೆ ಕಮ 4y ಮೈನಸ್ 2x ಪ್ಲಸ್ ಎಕ್ಸ್ ಪ್ಲಸ್ ವೈ ಹೋಲ್ ಡಿವೈಡೆಡ್ ಬೈ 3 ಬಿಕಾಸ್ 3 is the LCM. ಸೊ ನೆಕ್ಸ್ಟ್ ಟಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎಕ್ಸ್ ಈಸ್ 2x minus 2y plus y is minus y divided by 3 comma 2x plus 2y divided by 3 comma minus 4y plus y is nothing but 5y minus 2x plus x is nothing but minus x divided by 3. So this is the required linear transformation. So ನೋಡಿ ಇದು ನಿಮಗೆ ಪ್ರಾಬ್ಲಮ್ ಇನ್ನ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ. ತುಂಬಾ ಸಿಂಪಲ್ ಪ್ರಾಬ್ಲಮ್ಸ್ ಇದು, ನಾವು ನೀಟಾಗಿ ಸಾಲ್ವ್ ಮಾಡ್ಕೊಳ್ಬೇಕಷ್ಟೇ. ನೆಕ್ಸ್ಟ್ 12th ಮತ್ತು 13th ನೀವು ಸಾಲ್ವ್ ಮಾಡಿ. 14th ನಾನು ಮಾಡಿಸ್ತೀನಿ. ಸೊ ಬಿಕಾಸ್ 14th ಅಲ್ಲಿ ನಿಮಗೆ ಒಂದು ಸ್ವಲ್ಪ ಡಿಫಿಕಲ್ಟೀಸ್ ಫೇಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನು 14th ಪ್ರಾಬ್ಲಮ್ನ ನಾನೇ ಮಾಡಿಸ್ತೀನಿ. ಇನ್ನು ಮಿಕ್ಕಿದ ಪ್ರಾಬ್ಲಮ್ಸ್ಗಳನ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ. ಸೊ 14th ಪ್ರಾಬ್ಲಮ್ ಹೇಗೆ. ಸೊ ಆಸ್ ಯೂಶುವಲ್ ಇಲ್ಲಿ 1 ಕಾಮ 1 ಕಾಮ 1 1 ಕಾಮ 2 ಕಾಮ 3 ಅಂಡ್ 1 ಕಾಮ 1 ಕಾಮ 2 ಅಂದ್ರೆ ಡೊಮೈನ್ ಈಸ್ R3 ಅಂದ್ರೆ ಇಟ್ ಈಸ್ ಅ 3-dimensional ವೆಕ್ಟರ್ ಸ್ಪೇಸ್. ಸೊ ಹಾಗಾಗಿ ಏನು ಮಾಡ್ಬೇಕು ನಾವು, ಫಾರ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು R3. ಸೊ 3-dimensional ವೆಕ್ಟರ್ ಸ್ಪೇಸ್ ಆಗಿರೋದ್ರಿಂದ ಆರ್ಡರ್ ಟ್ರಿಪ್ಲೆಟ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅಂಡ್ ನೋಡಿ ನಮಗೆ 3 ವೆಕ್ಟರ್ಸ್ ಬರುತ್ತೆ. ಸೊ 3 ವೆಕ್ಟರ್ಸ್ ಬರೋದ್ರಿಂದ ವಿ ರಿಕ್ವೈರ್ಡ್ ದ 3 ಸ್ಕೇಲಾರ್ಸ್. ಸೊ ಐ ಕಾಲ್ಡ್ ದೋಸ್ ಸ್ಕೇಲಾರ್ಸ್ ಆಸ್ C1 C2 C3 ಬಿಲಾಂಗ್ಸ್ ಟು the real number. Now consider the linear transformation, that is linear combination, that is xyz is equal to c1 into the vector 1 comma 1 comma 1 t ಒಳಗಡೆ ಏನಿರುತ್ತೆ ಅದನ್ನ ಬರ್ಕೊಳ್ಬೇಕು. ಸೊ c1 of 1 comma 1 comma 1 plus c2 of
1 comma 2 comma 3 plus C3 of 1 comma 1 comma 2. 1 comma 1 comma 2. So now simplify this one. So direct C1 into 1 is C1 plus C2 plus C3 comma C1 plus 2C2 plus C3 comma C1 plus 3C2 plus 2C3. ನೋಡಿ ನೆಕ್ಸ್ಟ್ ಏನು ಬರುತ್ತೆ C1 plus C2 plus C3 is equal to X, comma C1 plus 2C2 plus C3 is equal to Y, comma C1 plus 3C2 plus 2C3 is equal to Z. ನೋಡಿ ಇದೇ ತರ ಲೀನಿಯರ್ ಕಾಂಬಿನೇಷನ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಮಾಡಿಸಿದಾಗ ಸೇಮ್ ಇದೇ ತರದ ಪ್ರಾಬ್ಲಮ್ಸ್ ಮಾಡಿಸಿದೀನಿ. ಅಲ್ಲಿ C1 C2 C3 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ಸೊ ಹೇಗೆ ಅಂದ್ರೆ ಆರ್ಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ ನ ಯೂಸ್ ಮಾಡಿ ಸಾಲ್ವ್ ಮಾಡಿದ್ವಿ. ಇಲ್ಲೂ ಕೂಡ ನಾನು ಆರ್ಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ ನ ಯೂಸ್ ಮಾಡ್ತೀನಿ. ಹಾಗೆ ಸಾಲ್ವ್ ಮಾಡ್ಕೊಂಡ್ರೆ ಸ್ವಲ್ಪ ನಮಗೆ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಅಂದ್ರೆ ಕ್ಲಾರಿಫಿಕೇಶನ್ ಸಿಗಲ್ಲ. ಸೊ ಹಾಗಾಗಿ ಆರ್ಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಹಿಯರ್ ದ ಕೋಎಫಿಷಿಯಂಟ್ ಆಫ್ C1 is 1, C2 coefficient is 1, C3 coefficient is 1 is to X, and this one is 1, 2, 1 is to Y, and from the last equation the third row is 1, 3, 2 is to Z. So now operate the row operation. R2 implies R2 minus R1. ಇದನ್ನು 0 ಮಾಡಬೇಕು. ಮತ್ತೆ ಥರ್ಡ್ ರೋ ನಲ್ಲಿ ಇರುವಂತ ಫಸ್ಟ್ ಎಲಿಮೆಂಟ್ ನ 0 ಮಾಡ್ಕೊಳ್ಬೇಕು. ಸೊ R3 implies R3 minus R1. ಈಗ ಆಲ್ರೆಡಿ ನಾನು ಇದನ್ನ ತುಂಬಾ ಹಿಂದೆನೇ ಹೇಳ್ಕೊಟ್ಟಿರೋದ್ರಿಂದ ಇದಕ್ಕೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ತಿಲ್ಲ. ಸೊ 1 1 1 is to X, 1 minus 1 is 0, 2 minus 1 is 1, 1 minus 1 is 0 is to Y minus X, 1 minus 1 is 0, 3 minus 1 is 2, 2 minus 1 is 1 is to Z minus X. Now, so we have to make this 2 as 0. So apply the third operation on third row. So that is R3, R2, 2, 1 minus. So A is to B is equal to 1 1 1 is to X, 0 1 0 is to Y minus X. So ಇದು 0 ನೇ ಇರುತ್ತೆ. ಇಲ್ಲಿ R3 ಅಂದ್ರೆ 1 into R ಅಂದ್ರೆ 1 into 2 is 2, minus 2 is nothing but 0, 1 into 1 ಅಂದ್ರೆ 1, minus 2 into 0 ಅಂದ್ರೆ 0. So 1 minus 0 ಅಂದ್ರೆ 1 is to, ಅಬ್ಸರ್ವ್ ಮಾಡಿ ಇದು ತುಂಬಾ ಇಂಪಾರ್ಟೆಂಟ್, Z minus X ಆಯ್ತು. Z minus X minus 2 into R2 ಅಂದ್ರೆ minus 2Y plus 2X ಅನ್ನು, minus 2Y plus X ಅನ್ನು. ಸೊ ಅವಾಗ ಏನಾಯ್ತಿದು Z minus X plus 2Y ಅಂದ್ರೆ plus X minus 2Y. ಸೊ ಈಗ ಕರೆಸ್ಪಾಂಡಿಂಗ್ ಆಗಿ ಈಕ್ವೇಟ್ ಮಾಡಿದ್ರೆ ನಮಗೆ C1 C2 C3 ವ್ಯಾಲ್ಯೂ ಸಿಗುತ್ತೆ. ಸೊ ಹೇಗೆ, ಸೊ ನೋಡಿ C2 is equal to, so C2 is equal to Y minus X, C3 is equal to Z plus X minus 2Y. From first one, C1 plus C2 plus C3 is equal to X is that. So substitute C2 and C3. So C1 plus Y minus X plus Z plus X minus 2Y is equal to X. So here XX gets cancelled. So C1 is equal to, transfer these terms to RHS. So here Y minus 2Y is minus Y. So X plus Y, Z na transfer madidre minus Z I. Now substitute C1, C2, C3 to equation 1. So equation 1 becomes, equation 1 implies, so equation 1 ಏನಂತಂದ್ರೆ x, y, z is equal to C1 into, so C1 ಅಂದ್ರೆ x plus y minus z into the first vector 1 1 1 plus C2 means y minus x into the second vector is 1 2 3
plus the third C3 is z plus x minus 2y into the third vector is 1 comma 2. Now operate t on both sides. So if we operate the transformation, so this become t of xyz is equal to x plus y minus z into t of 1 comma 1 plus y minus x into t of 1 comma 2 comma 3 plus z plus x minus 2y into t of 1 comma 2. So t of x comma y comma z is equal to x plus y minus z into t of 1 comma 1 ಅಂದ್ರೆ 1 1 1 so 1 1 1 t of 1 comma 1 ಅಂದ್ರೆ ಏನು ಕೊಟ್ಟಿದ್ರು ಅದನ್ನ ರೀಪ್ಲೇಸ್ ಮಾಡೋಣ. ನೆಕ್ಸ್ಟ್ ಪ್ಲಸ್ y minus x into t of 1 2 3 is nothing but minus 1 minus 2 minus 3 plus z plus x minus 2y into t of 1 comma 2 ಅಂದ್ರೆ 2 comma 4. So as usual ಇಲ್ಲಿ ಟರ್ಮ್ ವೈಸ್ ಮಲ್ಟಿಪ್ಲೈ ಮಾಡೋದು. ಸೊ ಟರ್ಮ್ ವೈಸ್ ಮಲ್ಟಿಪ್ಲೈ ಮಾಡಿ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಬೇಕು. ಹೇಗೆ? ಸೊ ಟಿ ಆಫ್ ಎಕ್ಸ್ ವೈ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಮೈನಸ್ ಝೆಡ್ ಇಂಟು 1 ಅಂದ್ರೆ ಅದೇ ಬರುತ್ತೆ ಎಕ್ಸ್ ಪ್ಲಸ್ ವೈ ಮೈನಸ್ ಝೆಡ್ ಕಮ x plus y minus z comma x plus y minus z plus if you multiply this y minus 1 y minus x so minus ಇಂದ multiply ಮಾಡಿದ್ರೆ x minus y ಆಯ್ತು comma minus into minus is plus 2x minus 2y comma again ಇದು ಕೂಡ ರಿವರ್ಸ್ ಆಗುತ್ತೆ 3x minus 3y ಆಯ್ತು ಪ್ಲಸ್ ಥರ್ಡ್ ಒನ್ 2 ಇಂದ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಫಸ್ಟ್ ಐ ರೈಟ್ 2x ಮೈನಸ್ 4y ಪ್ಲಸ್ 2z ಕಮ 2x ಮೈನಸ್ 4y ಪ್ಲಸ್ 2z ಕಮ 4x ಮೈನಸ್ 8y ಪ್ಲಸ್ 4z. Now add the corresponding elements. ನೋಡಿ ಇಲ್ಲಿ x plus y minus z plus x minus y ನೋಡಿ ಹೀಗೆ x plus y minus z plus x minus y plus 2x minus 4y plus 2z comma x plus y minus z plus 2x minus 2y plus 2x minus 4y plus 2z comma x plus y minus z plus 3x minus 3y plus 4x minus 8y plus 4z. Now simplify this. So ಏನಾಗುತ್ತೆ x plus x is 2x 2x plus 2x is 4x. Next y gets cancelled. ಉಳ್ಕೊಳ್ಳೋದು ಮೈನಸ್ 4y ಮೈನಸ್ z ಪ್ಲಸ್ 2z ಅಂದ್ರೆ z ಆಯಿತು ಕಮ ಇಲ್ಲಿ x ಪ್ಲಸ್ 2x ಪ್ಲಸ್ 2x ಅಂದ್ರೆ 5x ಆಯಿತು y ಮೈನಸ್ 2y means minus y minus 4y is minus 5y minus z plus 2z is nothing but z comma x plus 3x is 4x 4x plus 4x is 8x. Next y minus 3y is minus 2y minus 2y minus 8y is minus 10y. Next minus z plus 4z is plus 3z. So this is the required linear transformation, hence the problems. I think ಇದಿಷ್ಟು ಪ್ರಾಬ್ಲಮ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರು ಡೌಟ್ ಬಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದನ್ನು ಸಜೆಷನ್ ಹೇಳ್ತೀನಿ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಅನಾಡ್ ಆಲ್.